हूँ शिवा। मेरे एडवेंचरस एपिसोड देखो जियो सिनेमा पर, वो भी फ्री में। ಸಾರಿ ಅಣ್ಣ, ತಪ್ಪಾಗೋಯ್ತು. ಬಾಸ್ ಬರ್ತಿದ್ದಾರೆ, ನಾನು ಹೊರಡ್ಬೋದಾ? ಪ್ಲೀಸ್ ಸಾರಿ, ಕ್ಷಮಿಸ್ಬಿಡಿ ಪ್ಲೀಸ್ ಪ್ಲೀಸ್. ಇವರ ಲಾಸ್ನ ತುಂಬಿಸ್ಕೊಟ್ಟು ಹೋಗಿ, ಇಲ್ಲ ಅಂದ್ರೆ ನೀನು ಯಾರೇ ಆಗಿದ್ರು ಒಂದು ಮಾತು ನೆನ್ಪಿಟ್ಕೋ, ಶಿವ ಇರುವಾಗ ವೇದ ಸಿಟಿಲಿ ಯಾರು ಗುಂಡಾಗರ್ದಿ ಮಾಡಕ್ ಆಗಲ್ಲ. ಮಾಡಿದ್ರೆ ಏನಾಗುತ್ತೆ ಅಂತ ನೀನೇ ನೋಡ್ದಲ್ಲ, ಈಗ ಹೋಗು. ಶಿವ, ಥ್ಯಾಂಕ್ ಯು. ಎಸ್ ಎಸ್, ಈ ಪೋರ್ಟ್ ನನಗೆ ಕರೆಕ್ಟ್ ಆಗಿದೆ. ಇವತ್ತಿಂದ 15 ದಿನ ಡೈಲಿ ನನ್ನ ಶಿಪ್ ಇಂದ ಸ್ಮಗ್ಲಿಂಗ್ ಮಾಡಿರೋ ಚಿನ್ನ ಈ ಪೋರ್ಟ್ ಅಲ್ಲಿ ಇಳಿಯುತ್ತೆ. ಮತ್ತಿಲ್ಲಿಂದ ಬೈ ರೋಡ್ ವೀನಸ್ ಸಿಟಿಗೆ ತಲುಪುತ್ತೆ. ಆದ್ರೆ ಸೊಲೆಮನ್ ಸರ್, ಇದು ವೇದಾ ಸಿಟಿದು, ಇಲ್ಲಿ ನಾವು ಕೆಲಸ ಮಾಡಲ್ಲ. ನನಗೆ ಯಾವ್ದಾದ್ರು ವಸ್ತು ಬೇಕು ಅಂದ್ರೆ ನಾನು ಅದನ್ನ ಕೇಳೋದಿಲ್ಲ, ಕಿತ್ಕೋತೀನಿ. ನಂಬು ಇಲ್ಲ ಬಿಡು, ನಾನ್ ನಿನ್ನ ಸುಲೇಮಾನ್. ಈ ಪೋರ್ಟ್ ನ ವಶ ಮಾಡ್ಕೊಳ್ಳಿ. ಆದ್ರೆ ಆ ರೀತಿ ಹೇಗೆ ಪಾಸಿಬಲ್ ಬಾಸ್? ಪೊಲೀಸ್ನೇನೋ ನಾವು ಹ್ಯಾಂಡಲ್ ಮಾಡ್ತೀವಿ, ಆದ್ರೆ ಇಲ್ಲಿ ಎಲ್ಲದಕ್ಕಿಂತ ತುಂಬಾ ಡೇಂಜರಸ್ ವ್ಯಕ್ತಿ ಅಂದ್ರೆ ಒಂದು ಚಿಕ್ಕ ಮಗು. ದೊಡ್ಡವ್ರಿಗೂ ಚೆಳ್ಳೆ ಹಣ್ಣು ತಿನ್ಸ್ಬಿಡ್ತಾನ ಅವನು. ತುಂಬಾನೇ ಖತರ್ನಾಕ್. ಅವನ್ ಸೈಕಲ್ ಅವನ್ಕಿಂತಾನೆ ಫಾಸ್ಟ್, ಗಾಳಿಯಲ್ಲೂ ಹಾರುತ್ತದು. ಏನು, ಒಂದು ಮಗುಗೆ ಎದುರುಕೋತೀರಾ ನೀವೆಲ್ಲ? ಅವನ್ ಮಗುವಲ್ಲ, 30-40 ವರ್ಷದವ್ರ ತರ ಆಡ್ತಾನೆ. ಶಿವನ್ನ ನೀವು ಮಗು ಅಂತ ಹೇಳ್ಬೇಡಿ, ಸರಿಯಾಗಿ ಹೊಡಿತಾನೆ. ಇವತ್ ನನಗೂ ಕೂಡ ಸರಿಯಾಗಿ ಹೊಡೆದಿದ್ದಾನೆ. ಮೈಕೆ ಎಲ್ಲ ನೋವುತ್ತಾ ಇದೆ, ಇಬ್ರಿಗೂ ಹೊಡೆದಿದ್ದಾನೆ. ಹಾಗ್ ನೋಡಿದ್ರೆ ಮಗುನ ಸಂಭಾಳಿಸೋದು ನನ್ನ ಎಡಗೈನ ಕೆಲ್ಸ. ಆದ್ರೆ ನನಗಿಲ್ಲಿ ಯಾವುದೇ ಗಲಾಟೆಗಳು, ಹೊಡೆದಾಟ ಬೇಕಾಗಿಲ್ಲ. ಗಲಾಟೆ ಮತ್ತು ಹೊಡೆದಾಟದಿಂದ ನಮ್ ಕೆಲ್ಸ ಹಾಳಾಗತ್ತೆ. ಅದಕ್ಕೆ ಎಲ್ಲದಕ್ಕಿಂತ ಮೊದಲು ತುಂಬಾ ಸೈಲೆಂಟ್ ಆಗಿ ಯಾರಿಗೂ ಗೊತ್ತಾಗದಂಗೆ ಶಿವನ ಇಲ್ಲಿಂದ 10-15 ದಿನಕ್ಕೆ ಮಾಯ ಮಾಡಿಸ್ಬಿಡ್ತೀನಿ. ಇಲ್ಲಿಂದ ಒಂದ್ಸರಿ ಸ್ಮಗ್ಲಿಂಗ್ ಮಾಡಿರೋ ಎಲ್ಲಾ ಚಿನ್ನನ ಇಲ್ಲಿಂದ ವೀನಸ್ ಸಿಟಿಗೆ ತಲುಪಿಸ್ಬಿಡಿ. ಆಮೇಲೆ ನೋಡ್ಕೋತೀನಿ ಈ ಶಿವನ. ನನಗೆ ಯಾವ್ದಾದ್ರು ವಸ್ತು ಬೇಕು ಅಂದ್ರೆ ಅದನ್ನ ಕೇಳೋದಿಲ್ಲ, ಕಿತ್ಕೊಂಡ್ಬಿಡ್ತೀನಿ. ನಂಬು ಇಲ್ಲ ಬಿಡು, ನಾನ್ ನಿಮ್ ಸುಲೇಮಾನ್. ನೀನ್ ನೋಡು ನಾನು ಏನ್ ಮಾಡ್ತೀನಿ. ಆ ಕೆಂಪ್ ಶರ್ಟ್ ಹುಡ್ಗ ಇಷ್ಟು ಚಿಕ್ಕ ಮಗು ಕೈಯಲ್ಲಿ ಒದೆ ತಿಂದಿದ್ರ ನೀವು? ನಾಚಿಕೆ ಆಗ್ಲಿಲ್ವಾ? ನಾಚಿಕೆ ಏನೋ ತುಂಬಾ ಆಯ್ತು, ಆದ್ರೆ ಏನ್ ಮಾಡೋದು, ಬರೀ ಒದೆ ತಿನ್ಬೇಕಾಯ್ತಷ್ಟೇ. ಬೇಕಂದ್ರೆ ನೀವ್ ಹೋಗಿ ಟ್ರೈ ಮಾಡಿ, ಹೆಂಗ್ ಹೊಡಿತಾನೆ ಅಂತ ನೋಡ್ಕೊಳ್ಳಿ ನೀವೇನೆ. ನೀನ್ ನನ್ನೆಲ್ಲರಿಗಿಂತ ಹಳೆ ಮನುಷ್ಯ, ಅದಕ್ಕೆ ನಿನ್ನ ನಂಬ್ತಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ರೆ ನಂಬ್ತಿರ್ಲಿಲ್ಲ. ನಡೀರಿ, ಆಸ್ ಪರ್ ಪ್ಲಾನ್ ಕೆಲಸ ಶುರು ಮಾಡೋಣ. मैं हूँ शिवा। मेरे एडवेंचरस एपिसोड देखो जियो सिनेमा पर, वो भी फ्री में।